ಹಾಂ, ವಿದ್ಯಾರ್ಥಿಗಳ ಗಣಿತ ನೋಡ್ರಿ, ಚೆನ್ನಾಗಿ ನೋಡ್ರಿ, ಮಾಡ್ರಿ. ಮಾಡೋದಾತಂದ್ರೆ ನನಗೆ ಹೇಳ್ರಿ, ಬಂದು ತಿಳಿಸ್ತು. ಓಕೆ, ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಗಣಿತ ನೀವು ತಿಳ್ಕೊಬೇಕು ಅಂತಂದ್ರೆ ಬೋರ್ಡ್ ಕಡೆ ನೋಡ್ರಿ. ಸರಿ, ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡ್ರಿ. ನೋಡ್ರಿ, 8 ಗಂಟೆಯ ಗುಂಡ್ಲೆ ಶೇಕಡಾ 20. ಇದನ್ನ ಹೆಂಗೆ ಹಚ್ಕೋಬೇಕು? 8 ಗುಂಡ್ಲೆ 20 ಸರಾಸ್ ಬಾಗಿಲೆ 100. ನೋಡ್ರಿ, ಈ ಪೂಜೊತ್ತು, ಈ ಪೂಜೊತ್ತು, ಆಮೇಲೆ 2 ಒಂದಲೆ 2 ಐದ್ಲೆ ಎಷ್ಟಾಯ್ತು? 8 ಐದಾಂಶ ಗಂಟೆ ಆಯ್ತು. 8 ಐದಾಂಶ ಗಂಟೆ ಅಂತಂದ್ರೆ ಇದನ್ನ ಹೆಂಗೆ ಹಚ್ಬೇಕನ್ನೋದು ಮೊದಲು ತಿಳ್ಕೊಬೇಕು. 5 ಒಂದಲೆ 5 ಎಷ್ಟು ಉಳಿತು? 3 ಉಳಿತು. ತೆಳಗ 5. ಹೌದಲ್ಲ? ಆನ್ಸರ್ ಈಸ್ ಈಕ್ವಲ್ ಟು, ಇದು ಪೂರ್ಣ ಅನ್ನೋದ 1 ಗಂಟೆ ಅಂತ ಹಚ್ಚ್ರಿ. ಪೂರ್ಣ ಸಂಖ್ಯೆನ 1 ಗಂಟೆ ಹಚ್ಚ್ರಿ. 3 ಐದಾಂಶಕ್ಕೆ ಗುಂಡ್ಲೆ ಏನು 60 ನಿಮಿಷ ಮಾಡ್ರಿ. 5 ಒಂದಲೆ 5 12 ಬರೋಬರಿ. 12 ಮೂರಲೆ ಎಷ್ಟು? 36 ನಿಮಿಷಗಳು. ಎಷ್ಟು? 1 ಗಂಟೆ 36 ನಿಮಿಷಗಳು. ಇದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಯಾವ ಗಣಿತಗಳು ಪರೀಕ್ಷೆಗೆ ಬೀಳತಕ್ಕಂಥ ಗಣಿತಗಳು ಹೇಗೆ ಕೊಟ್ಟಿರ್ತಾನೆ ನವೋದಯದಾಗ? 8 ಗಂಟೆ ಶೇಕಡಾ 20 ಎಂದರೆ 4 ಆಪ್ಷನ್ಸ್ ಅದಾವ. 1 ಗಂಟೆ 36 ನಿಮಿಷಗಳು ಇರ್ತಾವ. ಟಕ್ಕರ್ನ ರೈಟ್ ಹಾಕಿ ಬರ್ರಿ. ಇವೇನು ಭಿನ್ನ ರಾಶಿಯಲ್ಲ, ಸಮಾಸ ಒಂದು ಭಾಳ ಆದ್ರೆ 1 ಬಿದ್ದಿರ್ತದೆ ನಿಮ್ಗೆ, 1 ಅಥವಾ 2 ಬಿದ್ದಿರ್ತಾವ. ಇವು ಭಾಳ ಬಿದ್ದಿರ್ತಾವ. ಎಲ್ಲೆಲ್ಲಿ ಬಿದ್ದಿರ್ತಾವ? ಬ್ಯಾಂಕಿನ ಪರೀಕ್ಷೆದಾಗ ಬೀಳ್ತಾವ, ಸೈನಿಕ್ ಸ್ಕೂಲ್ನಾಗ ಬೀಳ್ತಾವ, ನವೋದಯದಾಗ ಬೀಳ್ತಾವ, ಮೊರಾರ್ಜಿ ಒಳಗೆ ಬೀಳ್ತಾವ, ಕಿತ್ತೂರು ರಾಣಿ ಚೆನ್ನಮ್ಮದಾಗ ಬೀಳ್ತಾವ. ಕಲೀರಿ. ಆಮೇಲೆ ನೋಡ್ರಿ, 60 ಪೈಸೆಗಳ 5 ಶೇಕಡಾ. ಇದು 60 ಪೈಸೆ ಅದ, ನೆನ್ಪಿಟ್ಬೇಕು. ಮಾನ ನೆನ್ಪಿಟ್ಕೋರಿ. 60 ಪೈಸೆ ಎ ಅಂದ್ರೆ ಗುಂಡ್ಲೆ 5 ಶೇಕಡಾ ಬರೋಬ್ಬರಿ 60 ಗುಂಡ್ಲೆ 5. ಈ ಶೇಕಡಾ ಚಿನ್ನನ ಸರ್ವಾಸ್ ಬಾಯಲ್ಲಿ ಹಾಕಿ ತಳಗ 100 ಇಡ್ರಿ ಅಂತ ಮೊದಲೇ ಹೇಳಿದ್ ನಿಮಗೆ. ನೋಡಿ, 5 ಒಂದಲೆ 5 20ಲೆ 20 ಒಂದಲೆ 23ಲೆ ಬರೋಬ್ಬರಿ. ಏನಿದರ ಅರ್ಥ? ಪೈಸೆ ಅದಂದ್ರೆ ಆನ್ಸರ್ 3 ಪೈಸೆಗಳು. ಆನ್ಸರ್ ಎಷ್ಟು? 3 ಪೈಸೆಗಳು ಅಂತ ಬರೆದು ಬಿಡ್ರಿ. ನೋಡಿ, 18 ಕಿಮಿನ ಶೇಕಡಾ 15. 18 ಕಿಲೋಮೀಟರ್. 18 ಕಿಮಿ ನ ಅಂದ್ರೆ ಗುಂಡ್ಲೆ ಶೇಕಡಾ 15. ಇದನ್ನ ಹೆಂಗೆ ಹಚ್ಕೋಬೇಕು? 18 ಗುಂಡ್ಲೆ 15 ಸರ್ವಾಸ ಬಾಗಲೆ 100. 5 ಮೂರಲೆ 5 20ಲೆ, ಆಮೇಲೆ 2 10ಲೆ 2 9ಲೆ. ನೋಡಿ, 9 ಮೂರಲೆ 27 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 0 ಬಂದದಂದ್ರೆ 1 ದಶಮಾಂಶ ಸ್ಥಾನ ಇಟ್ಟು 2.7 ಕಿಮಿ. ಆನ್ಸರ್ ಇಸ್ ಈಕ್ವಲ್ ಟು 2.7 ಕಿಮಿ. ನೋಡಿ, 250ರ ಶೇಕಡಾ 15 ಎಂದರೆ 250ರ ಅಂದ್ರೆ ಗುಂಡ್ಲೆ ಶೇಕಡಾ 115 ಶೇಕಡಾ ಎಂದರೆ 250 ಗುಂಡ್ಲೆ 115 ಸರ್ವಾಸ ಬಾಗಿಲೆ 100. ಈ ಪೂಜೋತು, ಈ ಪೂಜೋತು. 5 ಎರಡಲೆ 5 ಐದ್ಲೆ. ನೋಡ್ರಿ, ಮಗ್ಗಿ ಬರ್ಬೇಕು. 15 ಐದ್ಲೆ 75. 5 ಒಂದಲೆ 5 ಸರಾಸು ಬಾಗಿಲೆ 2 ಅಂದ್ರೆ 2 ಎರಡಲೆ 4
2 ಎಂಟ್ಲೆ 16, 2 ಏಳಲೆ 14, 1 2 ಏನದ ಇದು 250 ಅಂದ್ರೆ ಆನ್ಸರ್ ಇಸ್ ಈಕ್ವಲ್ ಟು 287 1/2. ನಾವು ಯಾಕಂದ್ರೆ ರೂಪಾಯಿ ಏನು ಬರೋದಿಲ್ಲ ನಾವು 250% ಅಂದರೆ 287 1/2 ಆರ್ 287.5 ಎರಡರೊಳಗೆ ಒಂದು ಉತ್ತರ ಚೆನ್ನಾಗಿ ನೋಡ್ಕೊರಿ. ಸರಿಯಾಗಿ ಅಭ್ಯಾಸದ ಕಡೆ ಗಮನ ಇರಲಿ. ಇನ್ನೊಂದು ನವೋದಯದಾಗಿ ಯಾವ ಅಭ್ಯಾಸನ ಕೇಳ್ತಾನ ನನ್ನ 30 ವರ್ಷದ ಅನಿಸಿಕೆ ಒಳಗೆ ಆ ನವೋದಯಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸಗಳು, ಸೈನಿಕ್ ಸ್ಕೂಲ್ಗೆ ಬೀಳತಕ್ಕಂಥ ಅಭ್ಯಾಸಗಳು, ಹೆಚ್ಚಿನ ಅಭ್ಯಾಸಗಳು ಸೈನಿಕ್ ಸ್ಕೂಲ್ ನವೋದಯ ಮುಗಿದಿಂದ ಒಂದು 2 ತಿಂಗಳು ನೀವು ಹೆಚ್ಚಿನ ಅಭ್ಯಾಸ ವಿಡಿಯೋದಲ್ಲಿ ನೋಡಿ ಕಲಿಬೋದು, ಅಥವಾ ಮತ್ತು ಕ್ಲಾಸಿಗೆ ಹಜಾರಾಗ್ಬೋದು. ಪರೀಕ್ಷೆ ಮುಗೀತಂದ್ರೆ ನೀವು ಹೆಚ್ಚಿನ ಅಭ್ಯಾಸ ಕಲ್ತ್ರಿ ಅಂತಂದ್ರೆ ಸೈನಿಕ್ ಸ್ಕೂಲ್ ನವೋದಯದ ಟಾಪರ್ಸ್ ಇರ್ತೀರಿ. ನಮ್ಮ ಹುಡುಗರು ಹೆಚ್ಚು ಟಾಪರ್ಸ್ ಲಿಸ್ಟ್ನಾಗೆ ನಾ ಹೇಳೋದಿಲ್ಲ, ಪಾಲಕರ ಬಾಯಿಂದ ಕೇಳ್ಕೊಡ್ರಿ. ಇವೆಲ್ಲ ಗಣಿತಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಕೈ ಹಿಡಿಯವ್ರಿ ಯಾರು ನೋಡ್ರಿ, ಚಂದಂಗೆ ನೋಡ್ರಿ, ಚಂದಂಗೆ ಬಿಡಿಸ್ರಿ.